ಎಲ್ಲರಿಗೂ ಸ್ವಾಗತ. HRMSನಲ್ಲಿ ಹೊಸ LIC ಪಾಲಿಸಿಯನ್ನು ಆ್ಯಡ್ ಮಾಡುವಂಥ ಸಂಪೂರ್ಣವಾದ ವಿಡಿಯೋ. ಇಲ್ಲಿ ಹೊಸ ಪಾಲಿಸಿಯನ್ನು ಆ್ಯಡ್ ಮಾಡಲು ಪೇರೋಲ್ನಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸನ್ನ ಕ್ಲಿಕ್ ಮಾಡಿ ನಾವು ಹೊಸ ಪಾಲಿಸಿ LIC ಇನ್ಶೂರೆನ್ಸನ್ನು ಇಲ್ಲಿ ಆ್ಯಡ್ ಮಾಡಬಹುದು. ಇಲ್ಲಿ KJD ಸಂಖ್ಯೆ, ಯಾರ ನೌಕರರ ಒಂದು LIC ಪಾಲಿಸಿ ಆ್ಯಡ್ ಮಾಡ್ತಾ ಇದ್ದೀವಿ ಅವರ KJD ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. KJD ಸಂಖ್ಯೆಯನ್ನು ಎಂಟರ್ ಮಾಡಿ ನಂತರ ನಾವು ಗೆಟ್ಟನ್ನು ಕ್ಲಿಕ್ ಮಾಡಬೇಕು. KJDಯ ಮುಂದೆ ಕಾಣ್ತಕ್ಕಂತಹ ಗೆಟ್ ಅನ್ನು ಕ್ಲಿಕ್ ಮಾಡಿದಾಗ ಈ ಒಂದು LICಯ ನೌಕರರ ಹೆಸರಿನ ಜೊತೆಗೆ ಅವರ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಆ ಹೆಸರಿನ ಹಿಂದೆ ಇರತಕ್ಕಂಥ ಪ್ಲಸ್ ಸಿಂಬಲನ್ನು ಕ್ಲಿಕ್ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಆಪ್ಷನ್ನಲ್ಲಿ ಲೈಫ್ ಇನ್ಶೂರೆನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಮುಂದೆ ಬರ್ತಕ್ಕಂತಹ ಒಂದು ಕಾಲಮ್ನಲ್ಲಿ ಪಾಲಿಸಿ ನಂಬರನ್ನು ಎಂಟರ್ ಮಾಡಬೇಕು. ಪಾಲಿಸಿ ನಂಬರನ್ನು ಎಂಟರ್ ಮಾಡಿದ ನಂತರ ಸಮ್ ಅಶ್ಯೂರ್ಡ್, ಅಲ್ಲಿ ಎಷ್ಟು ಸಮ್ ಅಶ್ಯೂರ್ಡ್ ಇದೆ, ಟೋಟಲ್ ಸಮ್ ಅಶ್ಯೂರ್ಡ್ ಎಷ್ಟಿದೆ ಅದನ್ನು ನೀಡಬೇಕಾಗುತ್ತೆ. ಸಮ್ ಅಶ್ಯೂರ್ಡನ್ನು ಕೊಟ್ಟ ನಂತರ ಪ್ರೀಮಿಯಂ ಅಮೌಂಟ್, ಮಂತ್ಲಿ ಎಷ್ಟು ಪ್ರೀಮಿಯಮನ್ನು ಕಟ್ ಮಾಡಬೇಕಾಗಿದೆ ಆ ಪ್ರೀಮಿಯಂ ಅಮೌಂಟನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪ್ರೀಮಿಯಂ ಅಮೌಂಟನ್ನು ಎಂಟರ್ ಮಾಡಿ ನಂತರ ಫ್ರಮ್ ಡೇಟ್, ಯಾವ ಡೇಟ್ನಿಂದ ಯಾವ ತಿಂಗಳಿನಿಂದ ಈ ಒಂದು ಪ್ರೀಮಿಯಂ ಕಟ್ ಆಗಬೇಕಾಗಿದೆ ಆ ಒಂದು ಮಾಹಿತಿಯನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೀಮಿಯಂ ಡೇಟನ್ನು ಎಂಟರ್ ಮಾಡಬೇಕು. ನಂತರ ಟು ಡೇಟ್, ಕೊನೆಯ ಒಂದು ಪ್ರೀಮಿಯಂ ಡೇಟ್ ಯಾವುದು, ಇದು LIC ಬಾಂಡ್ನಲ್ಲಿ ನೀಡಲಾಗಿರುತ್ತೆ. ಆ ಕೊನೆಯ ಪ್ರೀಮಿಯಂ ಡೇಟನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಯರ್, ಮಂತ್ ಮತ್ತು ಡೇಟ್ ಪಾಲಿಸಿ ಡಾಕ್ಯುಮೆಂಟ್ನಲ್ಲಿ ಫ್ರಮ್ ಡೇಟ್ ಟು ಡೇಟ್ ನೀಡಿರ್ತಾರೆ. ಫ್ರಮ್ ಡೇಟ್ ಆದಮೇಲೆ ಟು ಡೇಟನ್ನು ಸಹ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಆ ಟು ಡೇಟ್ಗೆ ಸರಿಯಾಗಿ ಈ ಪ್ರೀಮಿಯಂ ಕಟ್ ಆಗ್ತಕ್ಕಂಥದ್ದು ನಿಲ್ಲುತ್ತೆ. ಈ ಒಂದು ಟು ಡೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಕೆಳಗಡೆ ಬಂದಾಗ ಅಲ್ಲಿ ಆ್ಯಡ್ ಅಂತಕ್ಕಂತಹ ಬಟನ್ ಇರುತ್ತೆ. ಆ್ಯಡನ್ನು ಕ್ಲಿಕ್ ಮಾಡಿ, ಆ್ಯಡನ್ನು ಕ್ಲಿಕ್ ಮಾಡಿದಾಗ ರೆಕಾರ್ಡ್ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಬರುತ್ತೆ. ಓಕೆ ಕೊಡಿ. ನಂತರ ಕೆಳಗಡೆ ಕಾಣ್ತಕ್ಕಂಥದ್ದು ಅಕ್ಸೆಪ್ಟ್ ಆಲನ್ನು ಕ್ಲಿಕ್ ಮಾಡಬೇಕು. ಅಕ್ಸೆಪ್ಟ್ ಆಲನ್ನು ಕ್ಲಿಕ್ ಮಾಡಿದಾಗ ಈ LIC ಒಂದು ಮಾಹಿತಿ ಅಪ್ರೂವ್ಡ್ ರೆಕಾರ್ಡ್ಸಲ್ಲಿ ಸೇರುತ್ತೆ. ನಂತರ ಈ ಮಂತ್ಲಿ ಪ್ರೀಮಿಯಮ್ನು ಕೊಟ್ಟಿರತಕ್ಕಂತಹ ಒಂದು ಡೀಟೇಲ್ಸ್ನ ಪ್ರಕಾರ ಪ್ರತಿ ತಿಂಗಳು ಆ ಒಂದು ಪ್ರೀಮಿಯಂ ಅಮೌಂಟ್ ಅಂತಕ್ಕಂಥದ್ದು HRMSನಲ್ಲಿ ಕಟ್ ಆಗ್ತಾ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ಹೊಸದಾಗಿ ಮಾಡಿರತಕ್ಕಂತಹ LIC ಪಾಲಿಸಿಯನ್ನು ನಾವು HRMSಗೆ ಸುಲಭವಾಗಿ ಆ್ಯಡ್ ಮಾಡಬಹುದಾಗಿರುತ್ತೆ.